ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಸ್ ಮಾಡಿದಂತ ಹಣವನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ದರ್ಶನ್ ಕೋರ್ಟಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಸೆಷನ್ಸ್ ಕೋರ್ಟಿಗೆ ದರ್ಶನ್ ಹಾಗೂ ಪ್ರದೋಷ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 40,40,000 ಹಣವನ್ನು ವಶಕ್ಕೆ ಪಡೆದಿದ್ದರು ಪೊಲೀಸರು. ಕೊಲೆ ಆರೋಪಿಗಳಾದ ದರ್ಶನ್ ನಿವಾಸ ಮತ್ತು ಪ್ರದೋಷ್ ನಿವಾಸ ಜೊತೆಗೆ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಅವರಿಂದಲೂ ಕೂಡ ಹಣವನ್ನು ತೆಗೆದುಕೊಳ್ಳಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷ್ಯನಾಶಕ್ಕಾಗಿ ಈ ಹಣ ಸಂಗ್ರಹವನ್ನು ಮಾಡಿದ್ದಾರೆ ಎನ್ನುವ ಆರೋಪ ಇತ್ತು. ತುರ್ತಾಗಿ ಹಣ ಬೇಕಾಗಿದ್ದು ಅಂತ ಹೇಳಿ ಪೊಲೀಸರು ಈ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ತುರ್ತಾಗಿ ಹಣ ಬೇಕಿದೆ, ಪೊಲೀಸರು ಸೀಸ್ ಮಾಡಿರುವಂಥ ಹಣವನ್ನು ವಾಪಸ್ ಕೊಡಿ. ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ SPPಗೆ ಕೋರ್ಟ್ನಿಂದ ಸೂಚನೆಯನ್ನು ನೀಡಲಾಗಿದೆ. ಈ IT ಅರ್ಜಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ದರ್ಶನ್ ಪರ ವಕೀಲರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ದರ್ಶನ್ ಅರೆಸ್ಟ್ ಆದ ಬಳಿಕ ಅಥವಾ ಅರೆಸ್ಟ್ ಆಗುವ ಪೂರ್ವದಲ್ಲಿಯೂ ಕೂಡ ಈ ಪ್ರಕರಣವನ್ನು ಹೇಗೆ ವ್ಯವಸ್ಥಿತವಾಗಿ ಮುಚ್ಚಿ ಹಾಕಬೇಕು ಅಂತ ಹೇಳಿ ದರ್ಶನ್ ಮತ್ತು ಆರೋಪಿಗಳ ಗ್ಯಾಂಗ್ ಪ್ಲ್ಯಾನ್ ಮಾಡಿಕೊಂಡಿತ್ತು. ಅದನ್ನು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಆ ಡೆಡ್ ಬಾಡಿಯನ್ನು ಸಾಗಿಸೋದು, ಯಾವುದೋ ಮೋರಿಗೆ ಎಸೆಯೋದು, ಜೊತೆಗೆ ಈ ಪ್ರಕರಣ, ಈ ಕೊಲೆ ಯಾವುದೋ ಹಣಕಾಸಿನ ವಹಿವಾಟಿನಿಂದ ಆಗಿದೆ ಅಂಥೇಳಿ ಕೆಲವರಿಗೆ ದುಡ್ಡು ಕೊಟ್ಟು ಸುಳ್ಳು ರೀತಿಯಲ್ಲಿ ಸರೆಂಡರ್ ಆಗುವ ರೀತಿಯಲ್ಲಿ ಮಾಡಿದ್ದು. ಸರೆಂಡರ್ ಆಗಿ ಅವರು ದುಡ್ಡನ್ನು ಕೂಡ ಕೆಲವಷ್ಟು ಅಡ್ವಾನ್ಸನ್ನು ಪಡೆದುಕೊಂಡಿದ್ದರು ಎನ್ನುವ ಮಾಹಿತಿ ಇದೆ. ಈ ಮಾಹಿತಿಯ ಬೆನ್ನು ಬಿದ್ದಿದ್ದಂಥ ಪೊಲೀಸರು ಹಣ ಸಂಗ್ರಹ ಹೆಚ್ಚು ಮಾಡಿರಬೇಕು ಎನ್ನುವ ಮಾಹಿತಿಯನ್ನು ಪಡೆದುಕೊಂಡಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ಮನೆ, ಪ್ರದೋಷ್ ಮನೆ ಮತ್ತು ವಿಜಯಲಕ್ಷ್ಮಿ ಅವರಿದ್ದಂಥ ಮನೆ, 3 ಮನೆಗಳಲ್ಲಿ ಸೀಸ್ ಮಾಡಿದಾಗ ಸಿಕ್ಕಿದ್ದು ಒಟ್ಟು 40,40,000 ರೂಪಾಯಿ. ಇಷ್ಟು ಹಣವನ್ನು ಸೀಸ್ ಮಾಡಲಾಗಿದೆಯಲ್ಲ, ಈ ಹಣವನ್ನು ನಮಗೆ ವಾಪಸ್ ಕೊಡಿ, ಸೀಸ್ ಮಾಡಿರುವ ಹಣವನ್ನು ಬಿಡುಗಡೆ ಮಾಡಿ, ನಮಗೆ ಅರ್ಜೆಂಟಾಗಿ ಹಣ ಬೇಕಾಗಿದೆ, ಹೀಗಾಗಿ ಬಿಡುಗಡೆ ಮಾಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿದ್ದಾರೆ. ಇವರ ಮನವಿಯನ್ನು ಕೋರ್ಟ್ ಹೇಗೆ ಸ್ವೀಕರಿಸುತ್ತೆ ನೋಡಬೇಕಾಗಿದೆ. ದರ್ಶನ್ಗೆ 40 ಲಕ್ಷದ ಹಣ ವಾಪಸ್ ಬರುತ್ತೋ ಇಲ್ಲವೋ, ಅಥವಾ ಕೋರ್ಟ್ ಈ ಪ್ರಕರಣ ಇತ್ಯರ್ಥಪಡಿಸಿದ ನಂತರದಲ್ಲಿಯೇ ಹಣವನ್ನು ವಾಪಸ್ ಕೊಡಲಿಕ್ಕೆ ಸೂಚನೆಯನ್ನು ಕೊಡುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ನ ಹಣ ಏನು 40 ಲಕ್ಷ ಸೀಸ್ ಆಗಿತ್ತು, ಆ ಹಣದ ವಿಚಾರವಾಗಿ ಇವತ್ತು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಿ ವಕೀಲರು ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಪ್ರತಿವಾದದಲ್ಲಿ ಅದನ್ನು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ದರ್ಶನ್ ಈಗಾಗಲೇ ಜಾಮೀನಿನ ಮೇಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿದ್ದು ಆನಂತರ ಜಾಮೀನು ಪಡೆದುಕೊಂಡು ನಿರಾಳರಾಗಿದ್ದಾರೆ. ಹಣವನ್ನು ಕೂಡ ಪಡೆದುಕೊಳ್ಳುವ ಉದ್ದೇಶದ ಕಾರಣಕ್ಕಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ.